ಯಾರು ನಮ್ಮ ಜೊತೆಗೆ ಪ್ರಶಾಂತ್ ಸೈಟ್ ವಾಪಸ್ ಕೊಟ್ಟಿದ್ದ ಸ್ಟ್ರಾಟಜಿ ಈಗ ಬಳಕೆ ಆಯ್ತು ನೋಡಿ. ವಾಪಸ್ ಕೊಟ್ಟ ಮೇಲೆ ಏನು ತನಿಖೆ ಮಾಡ್ತೀರಿ ಅಂತ. ಅದೇ ನೋಡಿ, ಇಡೀ 14 ಸೈಟ್ಗಳನ್ನು ವಾಪಸ್ ಕೊಡ್ತಕ್ಕಂಥ ನಿರ್ಧಾರವನ್ನು ಸಿದ್ದರಾಮಯ್ಯನವರ ಕುಟುಂಬ ತೆಗೆದುಕೊಂಡಿದ್ಲೇ ಇಡೀ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಎಂಟ್ರಿಯ ಕಾರಣದಿಂದ. ಹೌದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂದ ತಕ್ಷಣ ಅದು ಟ್ಯಾಂಜಿಬಲ್ ಏನಾಗಿ ನಿಮಗೇನಾದರೂ ಲಾಭ ಆಗಿದೆಯಾ ಅಂತಕ್ಕಂಥದ್ದು ನೋಡುತ್ತೆ. 14 ಸೈಟ್ಗಳನ್ನು ವಾಪಸ್ ಕೊಟ್ಟ ತಕ್ಷಣ ನಿಮಗೇನು ಲಾಭ ಆಗಿದೆ ಅಂತಕ್ಕಂಥ ಪ್ರಶ್ನೆ, ಅಂದರೆ ನಮಗೇನು ಲಾಭ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಸಹಜವಾಗಿ ಸಿದ್ದರಾಮಯ್ಯನವರ ಕುಟುಂಬ ಕೇಳಬಹುದು. ಅದನ್ನೇ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಪರವಾಗಿರ್ತಕ್ಕಂಥ ವಕೀಲರು ವಾದವನ್ನು ಮಾಡ್ತಿದ್ದಾರೆ. ಅಜಿತ್, ಇಡೀ ಪ್ರಕರಣದಲ್ಲಿ ನನಗನ್ಸುತ್ತೆ ಇಡಿಗೂ ಕೂಡ ಒಂದು ಹ್ಯಾಂಡಲ್ ಲೋಕಾಯುಕ್ತ ಅಥವಾ CBIನಿಂದ ಬೇಕಾಗತ್ತೆ. ನೀವು ಯಾವುದೇ ಇಡಿಯ ಪ್ರಕರಣಗಳನ್ನು ತೆಗೆದುಕೊಳ್ಳಿ, ಪ್ರೈಮಾ ಫೆಸೈ ನಿಮಗೆ ಬಂದಿರತಕ್ಕಂಥ ಲಾಭ ಕರಪ್ಷನ್ ಕಾರಣದಿಂದ ಬಂದಿದೆ ಅಂತಕ್ಕಂಥದ್ದನ್ನು ನೀವು ಪ್ರೂವ್ ಮಾಡಬೇಕು. ಹೌದು ಹೌದು. ಅದರ್ವೈಸ್ ನೀವು 14 ಸೈಟ್ಗಳು ಈಗ ನೋಡಿ, 14 ಸೈಟ್ಗಳು ಬಂದಿರತಕ್ಕಂಥದ್ದು, ನಾವು ಈಗ ಸಿದ್ದರಾಮಯ್ಯನವ್ರ ದೃಷ್ಟಿಯಿಂದ ಯೋಚನೆ ಮಾಡಿದರೆ 14 ಸೈಟ್ಗಳನ್ನು ಬಂದಿರತಕ್ಕಂಥದ್ದೇ ಪ್ಯೂರ್ಲಿ ಕ್ರಿಮಿನಲ್ ಆ್ಯಂಗಲ್ ಅಂತ ನೀವು ಹೇಳೋಕ್ಕಾಗಲ್ಲ. ಕರೆಕ್ಟ್. ದಟ್ ಈಸ್ ಸ್ಟಿಲ್ ಎ ಡಿಸ್ಪ್ಯೂಟೆಡ್. ದೇರ್ ಇಸ್ ಅ ಆಂಬಿಗ್ವಿಟಿ ವೆದರ್ ಸಿದ್ದರಾಮಯ್ಯನವರ ಕುಟುಂಬಕ್ಕೆ 14 ಸೈಟ್ಗಳನ್ನು ಕೊಟ್ಟಿದ್ದು ಜಮೀನು ಕಳ್ಕೊಂಡಿದ್ದಂತೂ ನಿಜ ಅಲ್ಲ ಅಂತಾರೆ ಅವರು. ಹಾಗಾಗಿ ಪೂರ್ತಿಯಾಗಿ ಈಗ ನಿಮ್ಗೆ ಯಾವುದೋ ಲಿಕ್ಕರ್ ಗೇಟ್ನಲ್ಲಿ 100 ಕೋಟಿ ರೂಪಾಯಿ ಬಂತು, 100 ಕೋಟಿ ರೂಪಾಯಿ ಹವಾಲಾದಲ್ಲಿ ಹೋಯಿತು, ಹವಾಲಾದ ಚೀಟಿಯಲ್ಲಿ ದಾಖಲಾಯಿತು, ಗೋವಾದ ಚುನಾವಣೆಗೆ ಹೋಯಿತು. ಅದು ಪೂರ್ತಿ 100 ಕೋಟಿ ಇಲ್ಲಿಗಲ್ ಆಗಿರ್ತಕ್ಕಂಥ ಕರಪ್ಷನ್ನಿಂದ ಬಂದಿರತಕ್ಕಂಥ ಆದಾಯ ಅಂತಕ್ಕಂಥದ್ದನ್ನು ಇಡಿ ಹೇಳ್ತು. ಆದರೆ ಈ ಪ್ರಕರಣದಲ್ಲಿ ಇಡಿ ಅದನ್ನು ಹೇಳಲಿಕ್ಕೆ ಯಾವುದಾದ್ರೂ ಒಂದು ತನಿಖಾ ಏಜೆನ್ಸಿ ಅದನ್ನು ಮೊದಲು ಪುಷ್ಟೀಕರಿಸಬೇಕಾಗತ್ತೆ. ಇಲ್ಲ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಇದು ಬರೋದು. ಈಗ ನೋಡಿ, 14 ಸೈಟ್ಗಳನ್ನು ವಾಪಸ್ ಕೊಟ್ಟರೂ ಕೂಡ CBI ಮತ್ತು ಲೋಕಾಯುಕ್ತರು ಅದನ್ನು ತನಿಖೆ ನಡೆಸಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ನೀವು ವಾಪಸ್ ಕೊಟ್ಟಾಕ್ಷಣ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಹೋಗ್ಬಿಡುತ್ತೆ ಅಂತಕ್ಕಂಥದ್ದು ಬರಲ್ಲ. ಕರೆಕ್ಟ್. ಆದ್ರೆ ನೀವು ವಾಪಸ್ ಕೊಟ್ಟಾಕ್ಷಣ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ನೀವು ಏನಂತ ಪ್ರಕರಣವನ್ನ ದಾಖಲಿಸ್ತಾ ಹೋಗ್ತೀರಿ? ದಟ್ ಈಸ್ ವೆರಿ, ಅಂದ್ರೆ ನಾನು ಬರೀ ಸಿದ್ದರಾಮಯ್ಯನವರ ಕುಟುಂಬದ 14 ಸೈಟ್ಗಳ ನಿರ್ದಿಷ್ಟ ಪ್ರಕರಣವನ್ನು ಮಾತ್ರ ಹೇಳ್ತಾ ಇದ್ದೀನಿ. ಈಗ ಉಳಿದವರು ಏನೇನು ತೆಗೆದುಕೊಂಡಿದ್ದಾರೆ ಅದನ್ನ ಇಡಿ ತನಿಖೆ ಮಾಡಬಾರ್ದು ಅಂತಕ್ಕಂಥದ್ದು ಹೇಳಕ್ಕಾಗಲ್ಲ. ಕರೆಕ್ಟ್. ಆದರೆ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿರ್ತಕ್ಕಂಥ 14 ಸೈಟ್ಗಳ ವಿಚಾರದಲ್ಲಿ ಯಾವುದಾದ್ರೂ ಒಂದು ತನಿಖಾ ಏಜೆನ್ಸಿಯ ವರದಿ ಇಡಿಗೆ ನಿಶ್ಚಿತವಾಗಿ ಬೇಕಾಗತ್ತೆ ಮುಂದುವರಿಯೋದಕ್ಕೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಲ್ಲವಾದಲ್ಲಿ ನಾಳೆ ಲೋಕಾಯುಕ್ತರು ಬಿ ರಿಪೋರ್ಟ್ ಹಾಕ್ತಿದ್ದಾರೆ. ಹಾಕಾಯ್ತು ಇವತ್ತು. ಈಗ ಹಾಕಾಯ್ತು, ಲೋಕಾಯುಕ್ತರ ಬಿ ರಿಪೋರ್ಟ್ ಒಪ್ಕೊಳ್ಳುತ್ತೋ ಕೋರ್ಟ್, ಅದು ಮುಂದಿನ ಹಂತ ಬಿಡಿ. CBI ಈ ಪ್ರಕರಣದಲ್ಲಿ ಬರ್ತಾ ಇಲ್ಲ. ಹಾಗಿದ್ದಲ್ಲಿ ನೀವು ಕರಪ್ಷನ್ ಮನಿ ಇದು ಅಂತಕ್ಕಂಥದ್ದನ್ನು ಹೇಗೆ ಸಾಧಿಸ್ತೀರಿ? ನೀವು ಈಗ ಕೆಲವು ಪ್ರಕರಣಗಳಲ್ಲಿ ನಿಮ್ಮ ಆದಾಯ ಜಾಸ್ತಿ ಆಗಿದೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಒಳಗೆ ಬರಬಹುದು. ಕರೆಕ್ಟ್. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಮನಿ ಲಾಂಡ್ರಿಂಗ್ ಆಗ್ತಿದೆ, ಯಾವುದೋ ಒಂದು ಅಪರಾಧದಿಂದ ಹಣ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಇಡಿ ಪ್ರೂವ್ ಮಾಡಬೇಕಾಗತ್ತೆ. ಇಡಿ ಪ್ರೂವ್ ಮಾಡಲಿಕ್ಕೆ ನನಗನ್ಸುತ್ತೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಮತ್ತು CBIಗೆ ಪ್ರಕರಣ ಹೋಗದೇ ಇರತಕ್ಕಂಥದ್ದು ಒಂದು ಹಿಂಡರನ್ಸ್ ಆಗಬಹುದೇನೋ. ಲೆಟ್ಸ್ ಸಿ, ಕೋರ್ಟ್ ಪ್ರಿಯಂಪ್ಟ್ ಮಾಡಬಾರ್ದು. ಲೆಟ್ಸ್ ಸಿ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.